2026ರಲ್ಲಿ ನಿಮ್ ಗೋಲ್ಸ್ ನ ಆದಷ್ಟು ಬೇಗ ಅಚೀವ್ ಮಾಡ್ಬೇಕಾ? ಹಾಗಾದ್ರೆ ಈ 5 ರೂಲ್ಸ್ ನ ಫಾಲೋ ಮಾಡಿ. 1. ರೈಟ್ ಯುವರ್ ಗೋಲ್ಸ್ ಇನ್ ಎ ಪೇಪರ್. ಅಂದ್ರೆ ನಿಮ್ ಡ್ರೀಮ್ಸ್, ನಿಮ್ ಗೋಲ್ಸ್ ಏನಿದೆ ಅದನ್ನ ಪೇಪರ್ ಮೇಲೆ ಬರೆಯೋದ್ರಿಂದ ಅವು ಬರೀ ಕನ್ಸಾಗಿರಲ್ಲ, ಅವು ನಿಮ್ ಪ್ಲಾನ್ಸ್ ಆಗಿರ್ತವೆ. ಜಸ್ಟ್ ನೀವು ನಿಮ್ ಗೋಲ್ಸ್ ಬಗ್ಗೆ ಥಿಂಕ್ ಮಾಡೋದಲ್ಲ, ಕ್ವಾರ್ಟರ್ಲಿ, ಮಂತ್ಲಿ, ವೀಕ್ಲಿ ಪ್ಲಾನ್ ಮಾಡಬೇಕು. ಟಾರ್ಗೆಟ್ 100% ಅಂತ ಇದ್ರೆ, ಅಂದ್ರೆ ಒಂದ್ ವಾರದಲ್ಲಿ ಎಷ್ಟು ಮಾಡಿದ್ರೆ ನಾನು ಅದನ್ನ ರೀಚ್ ಆಗ್ತೀನಿ, ಒಂದ್ ಮಂತಿಗೆ ಎಷ್ಟು ಮಾಡ್ಬೇಕು, ಮತ್ತೆ ಒಂದ್ 3 ತಿಂಗಳಿಗೆ ಎಷ್ಟು ಕಂಪ್ಲೀಟ್ ಮಾಡ್ಬೇಕು ನನ್ನ ಗೋಲ್ ನ ರೀಚ್ ಮಾಡಕ್ಕೆ ಅಂತ ಆ ವರ್ಕ್ ಏನಿರುತ್ತೆ ಅದನ್ನ ನೀವೇ ಕ್ಯಾಲ್ಕುಲೇಟ್ ಮಾಡಿ ಡಿವೈಡ್ ಮಾಡ್ಕೊಂಡು ಪ್ಲಾನ್ ಸೆಟ್ ಮಾಡ್ಕೋಬೇಕು. ವೀಕ್ ಮೆನ್ ಬರೀ ಕನಸು ಕಾಣ್ತಾನೆ ಜೀವನ ಮುಗಿಸ್ತಾರೆ. ಸ್ಟ್ರಾಂಗ್ ಮೆನ್ ಪ್ಲಾನ್ ಮಾಡಿ, ಡಾಕ್ಯುಮೆಂಟ್ ಮಾಡಿ ಅವ್ರ ಕನ್ಸನ್ನ ನನ್ಸ್ ಮಾಡ್ಕೊಳ್ತಾರೆ. ಸೆಕೆಂಡ್ ಒನ್, ರಿವ್ಯೂ ಯುವರ್ ಗೋಲ್ ರೆಗ್ಯುಲರ್ಲಿ. ಅಂದ್ರೆ ನೀವು ಪೇಪರ್ ಮೇಲೆ ಏನ್ ಬರ್ದಿರ್ತಿರಲ್ಲ ಗೋಲ್ಸ್, ಅವನ್ನ ಯಾವಾಗ್ಲೂ ನೀವು ನೋಡ್ತಾ ಇರಿ, ರಿವ್ಯೂ ಮಾಡ್ತಾ ಇರಿ. ಯಾಕಂದ್ರೆ ನಿಮ್ ಬ್ರೈನ್ ನೀವು ರಿಪೀಟೆಡ್ಲಿ ಏನ್ ನೋಡ್ತೀರಾ, ಏನ್ ಮಾಡ್ತೀರಾ ಅದನ್ನ ನೋಟಿಸ್ ಮಾಡುತ್ತೆ. ನೀವು ಡೈಲಿ ಬೆಳಗ್ಗೆ ಎದ್ದು ನಿಮ್ ಗೋಲ್ಸ್ ನ ಮ್ಯಾನಿಫೆಸ್ಟ್ ಮಾಡಿ, ಅದರಿಂದ ನಿಮ್ ಮೈಂಡ್ಗೆ ಒಂದು ಕ್ಲಾರಿಟಿ ಸಿಗುತ್ತೆ, ಏನ್ ಮಾಡ್ಬೇಕು ಏನ್ ಮಾಡಬಾರ್ದು ಅಂತ. ನೀವ್ ಯಾವಾಗ ನಿಮ್ ಗೋಲ್ಸ್ ನ ನೋಡ್ತಿರ್ತೀರಾ ಮತ್ತೆ ಮ್ಯಾನಿಫೆಸ್ಟ್ ಮಾಡ್ತಿರ್ತೀರಾ, ಆಗ ನಿಮ್ ಡಿಸ್ಟ್ರಾಕ್ಷನ್ಸ್ ಏನಿರುತ್ತೆ ಅದು ಕಡಿಮೆ ಆಗುತ್ತೆ, ಗೋಲ್ಸ್ ಕಡೆ ಫೋಕಸ್ ಜಾಸ್ತಿ ಆಗಕ್ ಸ್ಟಾರ್ಟ್ ಆಗುತ್ತೆ. ಮೂರನೇದು, ಮಾನಿಟರ್ ಯುವರ್ ಪ್ರೋಗ್ರೆಸ್. ಒಂದು ಅನಾಲಿಸಿಸ್ ಅಲ್ಲಿ ಆಲ್ಮೋಸ್ಟ್ 20,000 ಜನಗಳು ಪ್ರೂವ್ ಮಾಡಿದ್ದಾರೆ, ಅಂದ್ರೆ ಪ್ರೋಗ್ರೆಸ್ ಟ್ರ್ಯಾಕ್ ಮಾಡೋದ್ರಿಂದ ತುಂಬಾ ದೊಡ್ಡ ಸಕ್ಸಸ್ ಸಿಗುತ್ತೆ ಅಂತ. ನಿಮ್ ಸಕ್ಸಸ್ ನ ಟ್ರ್ಯಾಕ್ ಮಾಡೋಕೆ ನೀವು ರೆಡ್, ಯೆಲ್ಲೋ, ಗ್ರೀನ್ ಸ್ಟೇಟಸ್ ನ ಬೇಕಾದ್ರೆ ಯೂಸ್ ಮಾಡ್ಕೋಬಹುದು. ಫಸ್ಟ್ ಹೇಳುದ್ನಲ್ಲ ಹಾಗೆ ವೀಕ್ಲಿ, ಮಂತ್ಲಿ ಟಾರ್ಗೆಟ್ ಇಟ್ಕೊಂಡಿರ್ತೀರಲ್ಲ, ನೀವೇನ್ ಅಂದ್ಕೊಂಡಿದ್ರಿ, ಎಷ್ಟು ಅಂದ್ಕೊಂಡಿದ್ರಿ, ಇವಾಗ ಏನಾಗಿದೆ ಮತ್ತೆ ಎಷ್ಟಾಗಿದೆ, ಇನ್ನು ಎಷ್ಟು ಎಫರ್ಟ್ಸ್ ಹಾಕ್ಬೇಕು ನಿಮ್ ಟಾರ್ಗೆಟ್ ನ ರೀಚ್ ಮಾಡಕ್ಕೆ ಅಂತ ನೋಡ್ಬೇಕು. ಯಾವಾಗ ನೀವು ಟ್ರ್ಯಾಕ್ ಮಾಡ್ತೀರಾ ಆಗ ನೀವು ಕಂಟ್ರೋಲ್ ಅಲ್ಲಿ ಇರ್ತೀರಾ. ನೀವು ಟ್ರ್ಯಾಕ್ ಮಾಡ್ಲಿಲ್ಲ ಅಂದ್ರೆ ಅದು ಆದಂಗ ಆಯ್ತು, ಓದಂಗ್ ಹೋಯ್ತು ಅನ್ನೋ ತರ ಆಗುತ್ತೆ. 4ನೇ ರೂಲ್ ಬಂದು ವಿಜುವಲೈಸ್ ಅಬ್ಸ್ಟಾಕಲ್ ವಿತ್ ಹೋಪ್. ಅಂದ್ರೆ ಒಬ್ಬ ಸ್ಟ್ರಾಂಗ್ ಮೆನ್ ಬರೀ ಕನ್ಸನ್ನ ನನ್ಸ್ ಮಾಡೋದ್ರಲ್ಲಿ, ವಿನ್ ಆಗೋದ್ರ ಬಗ್ಗೆ ಕನಸು ಕಾಣಲ್ಲ. ನಾವ್ ಯಾವ ರೂಟ್ ಅಲ್ಲಿ ಹೋದ್ರೆ, ಯಾವ ಡೈರೆಕ್ಷನ್ ಅಲ್ಲಿ ಹೋದ್ರೆ ನಾವು ಗೆಲ್ತೀವಿ, ಮತ್ತೆ ಏನಾದ್ರೂ ಪ್ರಾಬ್ಲಮ್ಸ್ ಬಂದ್ರೆ ಯಾವ ತರ ಫೇಸ್ ಮಾಡ್ಬೇಕು, ಆ ಪ್ರಾಬ್ಲಮ್ಸ್ ನೇ ಒಂದು ಆಪರ್ಚುನಿಟಿ, ಒಂದು ಅವಕಾಶ ಆಗಿ ನಮ್ ಗೋಲ್ ರೀಚ್ ಮಾಡಕ್ಕೆ ಯಾವ ತರ ಯೂಸ್ ಮಾಡ್ಕೋಬೇಕು ಅನ್ನೋದನ್ನ ನೋಡ್ತಾರೆ. 5ನೇ ರೂಲ್ ಬಂದು ಟೈ ಯುವರ್ ಗೋಲ್ಸ್ ಟು ಐಡೆಂಟಿಟಿ. ಅಂದ್ರೆ ನಾನು ಅದ್ ಮಾಡ್ಬೇಕು ಇದ್ ಮಾಡ್ಬೇಕು ಅಂತ ಹೇಳೋ ಬದಲು, ನಾನು ಆಲ್ರೆಡಿ ಮಾಡ್ತಾ ಇದ್ದೀನಿ ಅಂತ ಐಡೆಂಟಿಟಿ ಕ್ರಿಯೇಟ್ ಮಾಡ್ಕೋಬೇಕು. ಆಗ ಡಿಸಿಪ್ಲಿನ್ ಆಟೋಮೆಟಿಕ್ ಆಗಿ ಬರುತ್ತೆ. ಎಕ್ಸಾಂಪಲ್, ನೀವೊಬ್ರು ಡಿಸಿಪ್ಲಿನ್ ಸ್ಟೂಡೆಂಟ್ ಆಗಿದ್ರೆ ನೀವು ಓದಕ್ಕೆ ಕಷ್ಟಪಡೋದು, ಟ್ರೈ ಮಾಡೋದೇ ಬೇಡ, ಓದೋದೇ ನಿಮ್ದೊಂದು ಐಡೆಂಟಿಟಿ ಆಗಿರುತ್ತೆ. ಒಬ್ಬ ರನ್ನರ್ ರನ್ ಮಾಡಕ್ಕೆ ಕಷ್ಟಪಡೋದೇ ಬೇಡ, ರನ್ನರ್ ಅನ್ನೋದೇ ಅವ್ರ ಐಡೆಂಟಿಟಿ ಆಗಿರುತ್ತೆ. ಅವ್ರ ಐಡೆಂಟಿಟಿ ರನ್ನರ್ ಅಂದ್ಮೇಲೆ ಅವ್ರು ರನ್ ಮಾಡೇ ಮಾಡ್ತಾರೆ, ಅವ್ರ ಕೆಲ್ಸನೇ ರನ್ ಮಾಡೋದು. ಐಡೆಂಟಿಟಿ ಅನ್ನೋದು ಒಂಥರ ಚೀಟ್ ಕೋಡ್ ಇದ್ದಂಗೆ, ನಿಮ್ಗೆ ಕನ್ಸಿಸ್ಟೆಂಟ್ ಆಗಿ ಕೆಲಸ ಮಾಡೋ ತರ ಮಾಡುತ್ತೆ. 2026ರಲ್ಲಿ ಯಾವಾಗ ನಿಮ್ಗೆ ಮೋಟಿವೇಶನ್ ಕಡಿಮೆ ಆಗುತ್ತೆ, ಆಗ ಒಂದು ಐಡೆಂಟಿಟಿನ ಸೆಲೆಕ್ಟ್ ಮಾಡಿ, ನಿಮ್ ಗೋಲ್ ರೀಚ್ ಆಗೇ ಆಗುತ್ತೆ. ನೀವ್ 2026ರಲ್ಲಿ ಏನ್ ಆಗ್ಬೇಕು ಅನ್ಕೊಂಡಿದ್ದೀರಾ ಅದಕ್ಕೆ ಇವತ್ತಿಂದಲೇ ವರ್ಕ್ ಮಾಡಕ್ ಸ್ಟಾರ್ಟ್ ಮಾಡಿ. ಈ 5 ರೂಲ್ಸ್ ನ ಫಾಲೋ ಮಾಡಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್, ಶೇರ್, ಕಮೆಂಟ್, ಸಬ್ಸ್ಕ್ರೈಬ್ ಮಾಡಿ.